ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜ್ಜಿ ಸತ್ತಂಗೆ ನಾಟಕ ಆಡ್ತಾ ಇದೆ. ಅಂದರೆ ವಿದ್ಯೆಯನ್ನು ಮತ್ತು ಭದ್ರನ್ನ ಒಂದು ಮಾಡಬೇಕು ಅಂತ ಅದ್ರ ಆಸೆ. ಹಂಗಾಗಿ ಆದರೆ ವಿದ್ಯಾ ಒಂದು ರೂಟ್ ಆಗಿದ್ದಾಳೆ, ಭದ್ರ ಒಂದು ರೂಟ್ ಆಗಿದ್ದಾನೆ. ಹಂಗಾಗಿ ಇವರಿಬ್ಬರು ಮಾತಾಡಿಕೊಂಡು ನಾನು ಸತ್ತಂಗೆ ಕೂತ್ಕೋತೀನಿ, ನೀನು ಹತ್ತಂಗೆ ಮಾಡು ಅಂತ ಹೇಳ್ಕೊಂಡು ಈ ಕ್ವಾಟ್ಲೆಗೆ ಹೇಳ್ಕೊಂಬಿಟ್ಟೈತೆ ಎಲ್ಲನೂ. ರಾತ್ರಿ ಎಲ್ಲ ಲೆಟ್ರ್ ಬರೆದಿಟ್ಟು ನನಗೆ ಸಾಕು ಜೀವನ, ನಾನು ಹೇಳಿದಂಗೆ ಯಾರು ಕೇಳಲಿಲ್ಲ, ನಾನು ಸತ್ತೋಗ್ತೀನಿ ಅಂತೇಳಿ ಹಿಂಗೆ ಹೇಳಿಬಿಟ್ಟು ಅಜ್ಜಮ್ಮ ಲೆಟ್ರ್ ಬರೆದಿಟ್ಬಿಟ್ಟಿದೆ. ಮತ್ತು ಇಲ್ಲಿ ಹಾಡು ಹೇಳೋರನ್ನ ಕರೆಸಿದ್ದಾರೆ, ಅವರಿಗೂ ಹೂವಿನ ಹಾಕಿ ಹಾಡು ಹೇಳೋದು ಈ ಅಮ್ಮ. ರಾತ್ರಿ ಎಲ್ಲ ಕೂತ್ಕೊಂಡು ಹಾಡು ಹೇಳೋದು. ಮನೆ ಮುಂದೆ ಎಲ್ಲ ಬೆಂಕಿ ಹಾಕ್ಕೊಂಡಿದ್ದಾರೆ. ಅಜ್ಜಿ ಸತ್ತೋಗೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಚೆಕ್ ಮಾಡೋಕ್ಕೆ ಬಂದಾಗ ಅಲ್ಲಿ ಕ್ವಾಟ್ಲೆ ಹೋಗ್ಬಿಟ್ಟು ಈ ಥರ ಇಬ್ಬರು ಭವಿಷ್ಯ ಇದರಲ್ಲಿದೆ, ನೀವು ಸುಳ್ಳು ಹೇಳಲೇಬೇಕು ಅಂತೇಳಿ ಆ ಡಾಕ್ಟ್ರಿಗೆ ಹೇಳ್ತಾನೆ. ಫಸ್ಟು ಹೇಳಲ್ಲ ಡಾಕ್ಟ್ರು, ನಾನು ಯಾವ ಕಾರಣಕ್ಕೂ ಹೇಳಲ್ಲ ಅಂತ ಹೇಳ್ತಿರ್ತಾನೆ. ಲಾಸ್ಟಲ್ಲಿ ಆಯ್ತಪ್ಪ ಒಳ್ಳೇದಾಗುತ್ತೆ ಅಂದರೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅಜ್ಜಿ ಒಂದು ಚೇರ್ ಮೇಲೆ ಕೂರಿಸ್ಬಿಡ್ತಾರೆ. ಕೂರಿಸ್ಬಿಟ್ಟು ಕೂರಿಸಿ ಹೂವಿನರೆಲ್ಲ ಹಾಕಿ ಬಂದರೆಲ್ಲ ಅಳೋದು, ಹೂವಿನರ ಹಾಕೋದು, ಅಯ್ಯೋ ಹಂಗಿದ್ದಲ್ಲ ಅಕ್ಕ, ಹಿಂಗಿದ್ದಲ್ಲ ಅಕ್ಕ ಅನ್ನೋದು ಎಲ್ಲ ಅಳ್ತಾ ಇರ್ತಾರೆ. ಈಶ್ವರಿ ಮಗಳು ಒಂದು ಕಡೆ ಕೂತ್ಕೊಳ್ತಿರ್ತಾರೆ. ಸಾವಿತ್ರಿ ಮಗಳು ಒಂದು ಕಡೆ ಕೂತ್ಕೊಳ್ತಿರ್ತಾರೆ. ಮೋನ ಒಂದು ಕಡೆ ಅಳ್ತಿರ್ತಾಳೆ. ಆಮೇಲೆ ಚಂಪಾ ಎಲ್ಲ ಒಂದೊಂದು ಕಡೆ ಅಳ್ತಿರ್ತಾರೆ. ಇನ್ನೂ ಇವಳು ಬಂದಿಲ್ಲ, ಯಾರು ಮುದ್ದು ಸೊಸೆ ವಿದ್ಯಾ ಬಂದಿಲ್ಲ. ವಿದ್ಯಾ ಕಾಲೇಜಿಗೆ ಎಲ್ಲ ಹೋಗಿರ್ತಾಳೆ, ಅವಳು ಇನ್ನೂ ಬಂದಿಲ್ಲ. ಅವಳಿಗೂ ಚಂಪಾ ಫೋನ್ ಮಾಡಿ ಹೇಳಿದ್ದಾಳೆ, ಅಜ್ಜಮ್ಮ ಹೋಗ್ಬಿಟ್ರು ಕಣೆ ಅಕ್ಕ ಅಂತೇಳಿ. ಅವಳು ಬರಬೇಕು. ಇವಳು ಹೋಗ್ಬಿಟ್ಟು ಹಿಂಗೂ ಸತ್ತೋಗಿದ್ದಾಳಲ್ಲ ಅಮ್ಮ ಅಂತೇಳ್ಬಿಟ್ಟು ಅಣ್ಣಂಗೆ ಗೊತ್ತಾಗಲಿ ಅಂತ, ಅಮ್ಮ ಅವ್ವ ನನಗೆ ಅಲ್ಲ ಅಷ್ಟು ಎಕರೆ ಬರ್ಕೊಡ್ತೀನಿ ನಿನಗೂ ನಿನ್ನ ಮಗಳಿಗೂ ಆಧಾರವಾಗಿ ಅಂದಿದ್ದಲ್ಲೇ ಅವ್ವ, ಹೋಗ್ಬಿಟ್ಟಲ್ಲೇ ಹೂವು ಅಂತ ಇವಳು ಅಳ್ತಾಳೆ ಸಾವಿತ್ರಿ. ಈ ಕಡೆ ಸಾವಿತ್ರಿ ಅಳ್ತಾವಳಲ್ಲ ಅಂತೇಳ್ಬಿಟ್ಟು ಈಶ್ವರಿ ಹೋಗಿ ನನಗೆ ನಮ್ಮ ಜಮೀನೆಲ್ಲ ಭಾಗ ಮಾಡಿ ನೀವು ಸಪ್ರೇಟ್ ಮಾಡಿಕೊಡ್ತೀನಿ ಅಂದಿದ್ರಲ್ಲ ಅತ್ತೆ, ಹೋಗ್ಬಿಟ್ರಲ್ಲ ಅತ್ತೆ ಅಂತ ಇವಳು ಅಳ್ತಾಳೆ. ಇವಳು ಕೇಳಿಸ್ಕೊತಾ ಇರ್ತಾಳಲ್ಲ, ಎಂತೆಂಥ ಮಿಂಡ್ರಿರು ಇವರು, ಸುಳ್ಳೇ ಹೇಳ್ತಾರಲ್ಲ, ನಾನು ಯಾವತ್ತೂ ಹೇಳೇ ಇಲ್ಲ ಅಂಥದ್ರಲ್ಲಿ ಹಿಂಗಂತ ಹೇಳ್ದೆ ಅಂತ ಸುಳ್ಳು ಹೇಳ್ತಾವ್ರಲ್ಲ ಇವ್ರು, ಇನ್ನೆಂಥ ಜನ ಇರಬೇಡ ಅಂತೇಳಿ ಈ ಅಜ್ಜಿ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಕೂತಿರುತ್ತೆ. ಆಮೇಲೆ ಎಲ್ಲನೂ ನೋಡಬೇಕು ನಾನು, ಸ್ಪೆಕ್ಸ್ ಹಾಕು ಅಂತ ಹೇಳುತ್ತೆ, ಕೈ ಬೆರಳಲ್ಲಿ ಸೊನ್ನೆ ಮಾಡುತ್ತೆ. ಅವನು ಕ್ವಾಟ್ಲೆ ಹೊತ್ಕೊಂಡು, ಅಯ್ಯೋ ನಮ್ಮ ಅಜ್ಜಮ್ಮಗೆ ಸ್ಪೆಕ್ಸ್ ಹಾಕಬೇಕು, ತುಂಬ ಆಸೆ ಇತ್ತು ನಮ್ಮ ಅಜ್ಜಮ್ಮಗೆ ಸ್ಪೆಕ್ಸ್ ಹಾಕಬೇಕು ಅಂತೇಳಿ. ಕೊಡಿಸೋ ಅಂತಿತ್ತು, ಕೊಡಿಸ್ಲಿಲ್ಲ ಅಂತೇಳ್ಬಿಟ್ಟು ಕಣ್ಣಿಗೆ ಸ್ಪೆಕ್ಸ್ ಹಾಕ್ತಾನೆ. ಆಮೇಲೆ ಸ್ಪೆಕ್ಸ್ ಹಾಕಿದ್ಮೇಲೆ ಎಲ್ಲ ಕಡೆ ನೋಡುತ್ತೆ ಅಜ್ಜಿ ಕಂಡುಬಿಟ್ಟು, ಎಲ್ಲರೂ ಏನೇನು ಗೋಳಾಡ್ತಾವ್ರೆ, ಏನೇನು ಕತೆ, ಹೆಂಗೆ ಅಳ್ತಾರೆ ಅಂತೇಳಿ, ಏನು ನಾಟಕ ಮಾಡ್ತಾರೆ ಅಂತ ಎಲ್ಲ ನೋಡ್ತಾ ಇರುತ್ತೆ. ಆಮೇಲೆ ಎಲ್ಲ ನೋಡಿ ಗೋವಿಂದನೂ ಅಳ್ತಿರ್ತಾನೆ, ಅವನು ನಿಜವಾದವಳು. ಮತ್ತು ಶಿವರಾಮೇಗೌಡ ಅಳ್ತಿರ್ತಾನೆ, ಅವನು ನಿಜವಾಗೂ ಅಳ್ತಿರ್ತಾನೆ. ಇನ್ನು ಇವರೆಲ್ಲ ನಾಟಕಕ್ಕೆ ಅಳ್ತಿರ್ತಾರೆ. ವಿನಂತಿ, ಚಿತ್ರ, ಈಶ್ವರಿ, ಸಾವಿತ್ರಿ ಇವರೆಲ್ಲ ನಾಟಕಕ್ಕೆ ಅಳ್ತಾ ಇರ್ತಾರೆ. ಇನ್ನು ಅವ್ರ ಸಂಬಂಧಿಕರೆಲ್ಲ ಬಂದು ಅಕ್ಕ ಸತ್ತೇ ಹೋಗೇಳೆ, ಅಮ್ಮ ಸತ್ತು ಹೋಗೇಳೆ, ಅತ್ತೆ ಸತ್ತು ಹೋಗೇಳೆ ಅಂತ ಅಳ್ತಲೇ ಇರ್ತಾರೆ. ಇವರೆಲ್ಲ ನಿಜವಾಗೂ ಅಳ್ತಿರ್ತಾರೆ. ಇವರೊಂದು 4-5 ಜನ ನಾಟಕಕ್ಕೆ ಅಳ್ತಿರ್ತಾರೆ. ಅಜ್ಜಮ್ಮ ಹೋಗಿದ್ದೆ ಒಳ್ಳೇದಾಯಿತು ಅನ್ನೋದು ಒಬ್ಬೊಬ್ಬರು ಭಾವನೆಯಲ್ಲೂ. ಶಿವರಾಮೇಗೌಡ ಅಂತೂ ಬಿಕ್ಕಿ ಅಳ್ತಾನೆ, ಅಮ್ಮ ಹೋಗ್ಬಿಟ್ಲಲ್ಲ, ಅಮ್ಮ ಇದ್ದಿದ್ರೆ ನಾನು ಪ್ರತಿ ಒಂದು ವಿಷಯನೂ ಅಮ್ಮನ ಕೇಳಿದೆ, ಏನೂ ಮಾಡ್ತಿರ್ಲಿಲ್ಲ. ಇವತ್ತು ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ನಮ್ಮಮ್ಮ ಹಿಂಗೆ ಮಾಡಿಬಿಡ್ತಲ್ಲ ಯಾಕೆ ಅಂತೇಳ್ಬಿಟ್ಟು ಅವನು ಚಿಂತೆ ಮಾಡ್ತಿರ್ತಾನೆ. ಆಮೇಲೆ ಚಿಂತೆ ಮಾಡ್ಕೊಂಡು ಬಿಕ್ಕಿ ಅಳ್ತಾನೆ. ಅವನು ಒಂದು ಕಡೆ ಕೂರಿಸಿರ್ತಾರೆ, ಅವನು ಅಳ್ತಾನೆ ಕೂತಿರ್ತಾನೆ. ಆಮೇಲೆ ಇವರು ರಾಜಕೀಯದವ್ರು, ಮಿನಿಸ್ಟ್ರುಗಳೆಲ್ಲ ಬರ್ತಾರೆ. ಅವರೆಲ್ಲ ಬಂದು ಹೂವಿನಾರ ಹಾಕಿ ಸಾಂತ್ವನ ಹೇಳಿ ಅವರು ಹೋಗ್ತಾರೆ. ಆಮೇಲೆ ಇವರೆಲ್ಲ ಬಂದು ಹೋದ್ಮೇಲೆ ಅಜ್ಜಿ ಮತ್ತೆ ಕೈಯನ್ನು ಬೆರಳನ್ನೇ ಅಳ್ಳಾಡಿಸುತ್ತೆ. ಇವನು ಒಂದು ಟವಲ್ ಮುಚ್ಕೊಬಿಟ್ಟು ಅಜ್ಜಿ ಹತ್ರ ಅಳ್ಳಾರಂಗೆ ಅಜ್ಜಿ ಹತ್ರ ಹೋಗ್ಬಿಟ್ಟು, ಏನಜ್ಜಿ ಹೇಳಜ್ಜಿ ಅಂತಾನೆ. ಆವಾಗ ಏನಿಲ್ಲ ಕಣೋ, ನನಗೆ ಹೂವಿನಾರ ಭಾರ ಆಗ್ತಿದ್ದಾವೆ, ಕುತ್ತಿಗೆಯಲ್ಲಿ ಹೂವಿನಾರ ತೆಗೆದುಬಿಡು ಎಲ್ಲನೂ ಒಂದು ಬಿಟ್ಟು ಅಂತ ಹೇಳುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನು, ಅಯ್ಯೋ ನಮ್ಮ ಅಜ್ಜಮ್ಮ ಅಷ್ಟು ಚೆನ್ನಾಗಿ ಬದುಕಿತ್ತು, ನಮ್ಮ ಅಜ್ಜಮ್ಮ ಇಷ್ಟೊಂದು ಭಾರ ಎಲ್ಲ ತಡೆಯಲ್ಲ, ನಮ್ಮ ಅಜ್ಜಮ್ಮಗೆ ತೂಕ ಜಾಸ್ತಿ ಆಗ್ತಿದೆಯೇನೋ ಅಂತೇಳ್ಬಿಟ್ಟು ಇದನ್ನು ತೆಗಿತಾನೆ, ಹೂವಿನಾರಗಳೆಲ್ಲ ತೆಗಿತಾನೆ. ಈ ಅಜ್ಜಿ ಹೊರಗಣ್ಣಿಂದ ಎಲ್ಲ ನೋಡುತ್ತೆ. ಆಮೇಲೆ ಸ್ಪೆಕ್ಸ್ ಹಾಕೊಂಡು ಕೂಡ ನೋಡುತ್ತೆ, ಎಲ್ಲ ಮಾಡುತ್ತೆ.
ಸರಿ ಯಾರ್ಯಾರ ನಾಟಕ ಏನೇನು ಅಂತ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ಈ ಥರ ನಾಟಕ ಎಲ್ಲ ಆಡಿ ಅಜ್ಜಿ ಹಣೆಗೆಲ್ಲ ಕಾಯನ್ನೆಲ್ಲ ಇಟ್ಬಿಟ್ಟಿದ್ದಾರೆ ಸತ್ಯ ಹೋಗಿದೆ ಅನ್ನಂಗೆ ರಿಯಲ್ಲಿ ನಾಟಕ ಆಡೋ ರೀತಿ ಆಡಿಸ್ತಾ ಇದ್ದಾರೆ. ಆಮೇಲೆ ಅಜ್ಜಿ ಫಸ್ಟೇ ಹೇಳಿರುತ್ತೆ, ಏನು ವಿಷಯನೂ ಹೇಳ್ಬಾರ್ದು, ನಾನ್ಯಾಕೋ ಏನಜ್ಜಮ್ಮ ಸತ್ಯ ಹೋಗ್ತೀಯ ನೀನು ಅಂದೆ. ನಾನ್ಯಾಕೋ ಸಾಯಲಿ, ನನಗೆ ಅಂಥದ್ದೇನೋ ಆಗಿತ್ತೆ ಸಾಯಕ್ಕೆ, ನಾನು ಸಾಯಿಗೆಯೋಳಲ್ಲ, ಸತ್ತಂಗೆ ನಾಟಕ ಆಡ್ತೀನಿ ಅಷ್ಟೇ, ಯಾರಿಗೂ ಗೊತ್ತಾಗಬಾರ್ದು, ವಿದ್ಯಾಭದ್ರನ ಒಂದು ಮಾಡಲೇಬೇಕು ನಾವು, ಅವರಿಬ್ಬರದ್ದು ಸಂಸಾರ ನೆಟ್ಟಗಾಗಬೇಕು, ಅದೊಂದೇ ನನ್ನ ಆಸೆ ಇರೋದು, ಆ ಆಸೆ ನೆರವೇರ್ಬೇಕು ಕಣೋ ಪಾಟ್ಲೆ ಅಂತ ಹೇಳಿರುತ್ತೆ. ಆಮೇಲೆ ಅಲ್ಲ ಕಣಮ್ಮ ಅಜ್ಜಮ್ಮ, ಅಲ್ಲಿ ಹೆಂಗೆ ಕೂತ್ಕೊತೀಯ, ಸುಮ್ಮನೆ ಕೂರೋದಂದ್ರೆ ಭಾಳ ಹಿಂಸೆ ಅಲ್ವಾ, ಹೆಂಗೆ ಕೂರ್ತೀಯ, ನಾನು ಹೆಂಗೋ ಕೂರ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ ಕಣೋ, ನೀನು ಇದು ಮಾಡೋ ಅಂತ ಹೇಳುತ್ತೆ ಇವಜ್ಜಮ್ಮ. ಆಮೇಲೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗುತ್ತೆ, ಸುಸ್ತಾದಂಗಾಗಿ ಸತ್ಯ ಹೋಯ್ತೇನೋ ಅನ್ನಂಗೆ ಅಡ್ಮಿಟ್ ಮಾಡ್ತಾರೆ. ಆಗಲ್ಲ, ಗ್ಲೂಕೋಸ್ ಎಲ್ಲ ಹಾಕ್ತಿರ್ತಾರೆ, ಆಗಲ್ಲ. ಆಮೇಲೆ ಏನಾಯಿತೋ ಏನೋ ಶೋಕಂಗಾಯ್ತೇನೋ ಅಂತೇಳ್ಬಿಟ್ಟು ಅಲ್ಲಿಂದ ಅಜ್ಜಮ್ಮಂಗೆ ಎಲ್ಲ ರೀತಿಯೂ ಹೇಳಿ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಅಲ್ಲಿ ವಿಷಯ ಎಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬಂದು ಆಮೇಲೆ ಡಾಕ್ಟ್ರು ಚೆಕಪಿಗೆ ಬಂದಾಗಲೂ ಕೂಡ ಕ್ವಾಟ್ಲೆ ಅಡ್ಡ ಹೋಗಿ, ಸರ್ ಹಿಂಗಿದೆ ವಿಷಯ, ಯಾವ ಕಾರಣಕ್ಕೂ ನೀವು ಅವ್ರಿಗೆ ಸತ್ತಿಲ್ಲ ಅಂತ ಹೇಳ್ಬೇಡಿ, ಸತ್ತಿದ್ದಾರೆ ಅಂತಲೇ ಹೇಳಿ, ಅವ್ರು ಸತ್ತಿಲ್ಲ, ಹಿಂಗೆ ಒಂದು ಸಂಸಾರ ನೆಟ್ಟು ಮಾಡೋಕ್ಕೋಸ್ಕರ ಈ ಥರ ಅಜ್ಜಮ್ಮ ಸುಳ್ಳು ಹೇಳಿಸ್ತವ್ರೆ, ಏನು ಮಾಡೋದು ಸರ್ ಅಂತ ಕೇಳ್ತಾನೆ. ನಾನು ಡಾಕ್ಟ್ರಾಗಿ ಹಂಗೆಲ್ಲ ಸುಳ್ಳು ಹೇಳಲ್ಲ, ನಾನು ಹಿಂಗೆ ಸುಳ್ಳು ಹೇಳೋಕ್ಕೆ ಬರುತ್ತೆ ಅಂತ ಈ ಡಾಕ್ಟ್ರು ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ ಸರ್, ಕೆಲವೊಂದು ಸಮಯ ಸಂದರ್ಭ ಆ ಥರ ಬರುತ್ತೆ, ನೀವು ಹೇಳಲೇಬೇಕು ಅಂತ ಹೇಳ್ತಾನೆ. ಸರಿ ಅಂತೇಳಿ ಅವನು ಒಪ್ಕೋತಾನೆ ಡಾಕ್ಟ್ರು. ಇಲ್ಲಿ ಬಂದು ಗೋವಿಂದನೂ ಅಳ್ತಿರ್ತಾನೆ, ಎಲ್ಲರೂ ಗೊಳೋ ಅಂತ ಅಳ್ತಿರ್ತಾರೆ. ಎಷ್ಟು ಸಮಾಧಾನ ಮಾಡಿದರೂ ಯಾರೂ ಸಮಾಧಾನ ಆಗ್ತಾಯಿಲ್ಲ. ಅಜ್ಜಿಗೆ ಸಾಕಾಗೋಗಿದೆ ಅತ್ಲಾಗಿ, ಅಳ್ತಲೇ ಇದ್ದಾರೆ. ಆಮೇಲೆ ಕೊನೆ ಮಗಳು ಅಂತೀನಿ, ಸಾರಿ, ಒಬ್ಬಳೇ ಮಗಳು ಅಜ್ಜಿಗೆ. ಮಗಳು ಇವರೆಲ್ಲ ನೋಡಿ ಆ್ಯಕ್ಟಿಂಗು, ಮತ್ತೆ ಎದ್ದು ಓಡಿ ಬಂದು ಅಜ್ಜಿ ಹತ್ರ ಅಳೋದು, ಕಿಚ್ಕೊಳ್ಳೋದು, ಬಡ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ಎಂಥ ನಾಟಕ ಆಡ್ತಾಳೆ ಇವಳು, ನನ್ನ ಹೊಟ್ಟೆಲ್ಲ ಹುಟ್ಟವಳು ಇವಳು, ಹೆಂಗೆ ನಾಟಕ ಆಡ್ತಾಳೆ ನೋಡು. ಆಮೇಲೆ ವಿದ್ಯಾ ಬರ್ತಾಳೆ, ವಿದ್ಯಾ ಬಂದು ಗೊಳೋ ಅಂತ ಅಳ್ತಾಳಲ್ಲ, ಆವಾಗ ಮಾತ್ರ ಅಜ್ಜಿಗೆ ಕಣ್ಣೀರು ಬಂದ್ಬಿಡುತ್ತೆ. ಆಮೇಲೆ ಕೈಯಲ್ಲಿ ಬೆರಳಲ್ಲಿ ಮಿಸ್ಕಿ, ನನ್ನ ಕಣ್ಣೀರು ಬತ್ತಿದ್ದಾವೆ, ಒರೆಸು ನನ್ನ ಕಣ್ಣೀರು ಅಂತ ಹೇಳುತ್ತೆ. ಅವನು ಕಣ್ಣೀರು ಒರೆಸ್ತಾನೆ ಕ್ವಾಟ್ಲೆ. ವಿದ್ಯಾ ಬಡ್ಕೋತಾಳೆ, ಅಜ್ಜಮ್ಮ ನೀನು ಇನ್ನು ಹೇಳಿದ್ರು ಕೇಳ್ತೀನಿ ಅಜ್ಜಮ್ಮ, ನೀನು ಈ ಥರ ಮಾಡ್ಕೊತಿಂದ ನಂಗೆ ಗೊತ್ತಾಗಲಿಲ್ಲ ಅಜ್ಜಮ್ಮ, ಅಮ್ಮಮ್ಮ ಎದ್ದೇಳಮ್ಮ ಅಂತ. ಅವಾಗ ಎಲ್ಲರೂ ಹತ್ತು ಬಿಡ್ತಾರೆ. ಶಿವರಾಮೇಗೌಡ ಕೂಡ ಅಳ್ತಾನೆ, ಎಲ್ಲರೂ ಬಿಕ್ಕಿ ಹತ್ತು ಬಿಡ್ತಾರೆ. ಅಯ್ಯೋ ಆಗಲೇ ಇಲ್ವಲ್ಲ ಅಮ್ಮಮ್ಮ, ಹೇಳಲೇ ಇಲ್ವಲ್ಲ ಅಂತೇಳ್ಬಿಟ್ಟು ವಿದ್ಯಾ ಹಿಂಗೆ ಗೊಳೋ ಅಂತ ಅಳ್ತಾಳೆ. ಅಷ್ಟೊತ್ತರೂ ಅಜ್ಜಿ ಕಣ್ಣೀರು ಇಳ್ದು ಹೋಗ್ತಿರುತ್ತೆ, ಸುಮ್ಮನೆ ಇರುತ್ತೆ, ಅಳ್ಳಾಡಲ್ಲ. ಆಮೇಲೆ ತುಂಬ ಅಳ್ಳಾಡಿಸ್ಬೇಡಿ ಅಜ್ಜಮ್ಮನ ಅಂತೇಳ್ಬಿಟ್ಟು ಕ್ವಾಟ್ಲೆ ಅಲ್ಲೇ ಇಟ್ಕೊತಾನೆ. ಹೋಗ್ಬಿಟ್ಟು ಅಜ್ಜಮ್ಮ ಹೇಳಜ್ಜಮ್ಮ ಅಂತ ಇವಳು ಅಳ್ಳಾಡ್ಸೋಕೆ ಹೋಗ್ತಾಳೆ ವಿದ್ಯಾ. ಆದರೆ ಅವನು ಅಳ್ಳಾಡ್ಸೋಕೆ ಬಿಡಲ್ಲ, ಬೇಡ ಮುಟ್ಟಬೇಡಿ ಅತ್ತಿಗೆಮ್ಮ ಮುಟ್ಟಬೇಡಿ ಅಂತ ವಿದ್ಯಾ ಓಡೋಡಿ ಬರ್ತಾಳೆ ಹತ್ಕೊಂಡು. ಆವಾಗ ಕ್ವಾಟ್ಲೆ, ಅತ್ತಿಗೆಮ್ಮ ಮುಟ್ಟಬೇಡಿ ಅತ್ತಿಗೆಮ್ಮ, ಹಂಗೆ ಹೇಳಿ ಮುಟ್ಟಿದ್ರೆ ಅಜ್ಜಿಗೆ ಬಿದ್ದೋಗ್ಬಿಡುತ್ತೆ, ಮುಟ್ಟಬೇಡಿ ಅಂತ ಇವಳು ಬಡ್ಕೊಂಡು ಓಡಿ ಬರ್ತಾಳೆ. ಅಲ್ಲಿಂದ ಒಂದೇ ಉಸಿರಿಗೆ ಓಡೋಡಿ ಬರ್ತಾಳೆ. ಅಜ್ಜ ಅಮ್ಮಮ್ಮ ಅಂತೇಳ್ಬಿಟ್ಟು ಅವಾಗೆಲ್ಲ ಅಳೋಕ್ಕೆ ಸ್ಟಾರ್ಟ್ ಆಯ್ತಾರೆ. ಬಿದ್ದು ಕಾಲಿಗೆ ಬಿದ್ದು ಹೊಡಿತಾಳೆ. ಆಮೇಲೆ ಬದ್ದವನಿಗೂ ಬೇಜಾರಾಗುತ್ತೆ ಆ ಟೈಮಲ್ಲಿ, ಅವನು ಬೇಜಾರು ಪಡ್ಕೊಂಡು ನಿಂತಿರ್ತಾನೆ. ಎಲ್ಲ ಅಳ್ತಾ ಇರ್ತಾರೆ. ಅಜ್ಜಮ್ಮ ಬಂದಲಲ್ಲ ವಿದ್ಯಾ ಅಂದ್ಕೊಂಡು ಸಮಾಧಾನ ಆಗುತ್ತೆ. ಆಮೇಲೆ ಎಲ್ಲರೂ ಹಿಂಗೆ ಅಳ್ತಾನೇ ಇರ್ತಾರೆ. ವಿದ್ಯೆ ಮಾತ್ರ ಬಿದ್ದು ಅಳ್ತಾಳೆ. ಆಮೇಲೆ ಕ್ವಾಟ್ಲೆ ಹೇಳ್ತಾನೆ, ಅದಕ್ಕೆ ಅಮ್ಮನ ಆ ಕಡೆ ಕರ್ಕೋಗು ಚಂಪ, ಇಲ್ಲಿ ಬೀಳಿಸ್ಬಿಡ್ತಾರೆ ಅಜ್ಜಮ್ಮನ ಅಂತೇಳಿ. ಆಮೇಲೆ ವಿದ್ಯಾ ಹತ್ಕೊಂಡು ಆ ಕಡೆ ಕರ್ಕೊಬಂದು ಕೂರಿಸ್ಕೋತಾಳೆ. ಅಳ್ತಲೇ ಇರ್ತಾಳೆ ವಿದ್ಯಾ, ಕರ್ಕೊಬಂದು ಕೂರಿಸ್ಕೋತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.